ಭಾರೀ ಜಿದ್ದಿನಿಂದ ಕೂಡಿದ್ದ ಹೋಬಳಿಯ ಚಿಂದೇನಹಳ್ಳಿ ಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ 12 ನಿರ್ದೇಶಕರ ಆಯ್ಕೆಯ ಚುನಾವಣೆ ಭಾನುವಾರ ನಡೆಸಲಾಗಿದ್ದು 12ಕ್ಕೆ 12 ಸ್ಥಾನ ಗೆಲ್ಲುವುದರೊಂದಿಗೆ ಜೆಡಿಎಸ್ ಬೆಂಬಲಿತರು ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಮೂಲಕ ಪ್ರಚಂಡ ಗೆಲುವು ಸಾಧಿಸಿದ್ದಾರೆ. ಮತದಾನ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಚಿಂದೇನಹಳ್ಳಿ ಗಡಿ ಕೆಪಿಎಸ್ ಶಾಲೆಯಲ್ಲಿ ಪ್ರಾರಂಭವಾಗಿ ಮತಗಳ ಎಣಿಕೆ ಕಾರ್ಯ ಮಧ್ಯಾಹ್ನ 4 ಗಂಟೆಗೆ ಪ್ರಾರಂಭಗೊಂಡು ರಾತ್ರಿ 7 ಗಂಟೆಗೆ ಮುಕ್ತಾಯವಾಗಿ ಫಲಿತಾಂಶ ಪ್ರಕಟಿಸಲಾಗಿದ್ದು ಜೆಡಿಎಸ್ ಬೆಂಬಲಿತ ಉದಯಕುಮಾರ್ ಕೆ ಉಮೇಶ್, ಕೆಬಿ ಮಮತಾ ಲೋಕೇಶ್, ಮಹೇಂದ್ರ ಎಚ್ಎಂ ಮಾದನಾಯಕ, ವಸಂತ, ವಿಜಯಕುಮಾರ್, ಶಿವಣ್ಣ, ಶ್ರೀಧರ ಎಂಪಿ ಶಂಭುಲಿಂಗಮೂರ್ತಿ, ಸುಮಿತ್ರಾ, ಪ್ರಕಾಶ್ ಇವರುಗಳು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ 12 ಅಭ್ಯರ್ಥಿಗಳು 1 ಸ್ಥಾನವನ್ನು ಸಹ ಗೆಲ್ಲಲಾಗದೆ ಹೀನಾಯವಾಗಿ ಸೋಲು ಅನುಭವಿಸಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಸಹಕಾರಿ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಪುನೀತ್ ಕುಮಾರ್ ಕಾರ್ಯನಿರ್ವಹಿಸಿದರು. ಗೆಲುವಿನ ಬಳಿಕ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿ ರೈತರ ಹಿತಕ್ಕಾಗಿ ಸಂಘವನ್ನು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡರು ರೈತರ ವಿಶ್ವಾಸಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಸಹಕಾರ ಸಂಘದ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಚಿಂದನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಜಯದ ಸಂಭ್ರಮ ಮನೆ ಮಾಡಿದ್ದು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. 14ನೇ ತಾರೀಕಿನಂದು ನಡೆದಂತಹ ಕೃಷಿ ಪತ್ತಿನ ಸಹಕಾರ ಸಂಘ ಗಣಸಿ ಹೋಬಳಿ ಚಿಂದನಹಳ್ಳಿಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇವತ್ತು ಚಿಂದನಹಳ್ಳಿ ಗಡಿ ಕೃಷಿ ಉತ್ಪನ್ನ ಸಹಕಾರ ಸಂಘದಲ್ಲಿ ಬರ್ತಕ್ಕಂತಹ ಎಲ್ಲ ಸುಮಾರು 25 ಹಳ್ಳಿಗಳು ಬರ್ತವೆ. ಆ ಎಲ್ಲ ಹಳ್ಳಿಗಳಲ್ಲೂ ಸಹ ಜೆಡಿಎಸ್ ಪರವಾಗಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ವಿರೋಧ ನೀತಿಯನ್ನು ಖಂಡಿಸಿ ಬೆಲೆ ಹೆಚ್ಚಳ, ಅವರ ದುರಂಕಾರ ಆಡಳಿತ, ಇಲ್ಲಿಯ ಸ್ಥಳೀಯ ನಾಯಕರು ನಡೆದುಕೊಂಡಂತಹ ರೀತಿ ಇವೆಲ್ಲವನ್ನು ಇಲ್ಲಿಯ ಸಮಗ್ರ ಮತದಾರರು ಇವತ್ತು ಅದನ್ನು ಪರಿಗಣಿಸಿ ಇವತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ಏನು ಅರಸೀಕೆರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶಾಸಕರ ಬೆಂಬಲಿಗರು ಏನಿದ್ದಾರೆ, ಗುತ್ತಿಗೆದಾರರು, ಪ್ರಥಮ ದರ್ಜೆ ಗುತ್ತಿಗೆದಾರರಿದ್ದಾರೆ, ಎಲ್ಲ ರೀತಿಯ ಸಹಕಾರವನ್ನು ತಗೊಂಡು ಹಣಬಲದಿಂದ ಇವತ್ತು ಈ ಚುನಾವಣೆಯನ್ನ ಎದುರಿಸಲಿಕ್ಕೋಸ್ಕರ ಬಹಳ ಹೋರಾಟವನ್ನು ಮಾಡಿದ್ರು. ಪ್ರತಿಯೊಬ್ಬ ಮತದಾರರಿಗೂ 4 ರಿಂದ 5 ಸಾವಿರ ಹಣವನ್ನು ಕೊಟ್ಟು ಇವತ್ತು ಗೆಲ್ಲುವ ಒಂದು ತಂತ್ರಗಾರಿಕೆಯನ್ನ ಮಾಡಿದಂತ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಆ ಪಕ್ಷದ ಶಾಸಕರು ಜೊತೆಗೂಡಿ ಇವತ್ತು ಏನಿಲ್ಲಿ ನಾವೆಲ್ಲ ಸಣ್ಣ ಪುಟ್ಟ ಲೀಡರ್ ಇದ್ದೀವಿ ಜೆಡಿಎಸ್ನಲ್ಲಿ, ಅವರಿಗೆ ನಮ್ಮ ಮತದಾರರು ಜೆಡಿಎಸ್ ಪಕ್ಷದ ನಾಯಕತ್ವವನ್ನ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ, ರೇವಣ್ಣರವರ ನಾಯಕತ್ವವನ್ನು ಒಪ್ಪಿ ಇವತ್ತು ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ನಮ್ಮ ಪಕ್ಷಕ್ಕೆ ರಾಜಕೀಯ ದಿಕ್ಸೂಚಿ. ಇಲ್ಲಿಂದಲೇ ಜೆಡಿಎಸ್ನ ಜಯಬೇರಿ ಮುಂದಿನ ಚುನಾವಣೆಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಏನು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಕೃಷಿ ಉತ್ಪನ್ನ ಸಹಕಾರ ಸಂಘ ಚಿಂದನಹಳ್ಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಸೇರಿ ಏನು ಸ್ಪರ್ಧೆಯಲ್ಲಿದ್ದಂತ 12 ಕ್ಷೇತ್ರಗಳನ್ನು ಸಹ ಜೆಡಿಎಸ್ ಮಡಿಲಿಗೆ ಹಾಕಿಕೊಡಲು ಸಹಕರಿಸಿದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ರಿಗೂ ಸಹ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನ ಸಲ್ಲಿಸ್ತವೆ. ಇದೇ ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹಣಬಲ ನಡೆಯಲ್ಲ, ಜನಬಲದ ಮುಂದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಜನಬಲ ಇದೆ, ಜನಗಳಿದ್ದಾರೆ. ಅವರಿಗೆ ನಾನು ಅಭಾರಿಯಾಗಿ ಇವತ್ತು ನಮ್ಮ ನಾಯಕರು ಹಾಗೇನೆ ನಮ್ಮ ಕೆಂಕೆರೆ ಕೇಶವಣ್ಣ ಅವರು ಸಹ ನಮ್ಮ ಜೊತೆ ಸೇರಿ ಅವರ ಮುಖಂಡತ್ವದಲ್ಲಿಯೂ ಸಹ ನಾವು ಚುನಾವಣೆಯನ್ನ ಎದುರಿಸಿದೀವಿ. ರೇವಣ್ಣ ಅವರು ಇವತ್ತು ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು. ಹಾಗಾಗಿ ಏನಾದ್ರೂ ಇಲ್ಲಿ ಇವರಿಗೆ ಮತ ಕೊಟ್ಟರೆ ಜೆಡಿಎಸ್ಗೆ ನಮ್ಗೇನೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಮತ ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ
12 ಜನ ಅಭ್ಯರ್ಥಿಗಳ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೇನೆ ನಾನು ಸಹ DCC ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ. ಈ ಸೊಸೈಟಿಗೆ ಸಂಪೂರ್ಣವಾದ ಸಹಕಾರವನ್ನ ಎಲ್ಲ ರೈತರಿಗೆ ಪಕ್ಷಾತೀತವಾಗಿ ನಾವು ಸಹಕಾರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಕೊಡಿಸ್ತೀವಿ. ನಾವಿಲ್ಲಿ ಪಕ್ಷಭೇದ ಮಾಡಲ್ಲ ಅನ್ನೋ ಒಂದು ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ.